ಮೊದಲನೇ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಎಲ್ಲರೂ ಕೇಳೋದಿದೆ 2026ರಲ್ಲೂ ಅಷ್ಟೇ ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು ಹಳೆ ಯೂಟ್ಯೂಬರ್ಸ್ 2025ರಲ್ಲಿ ಯಾರೆಲ್ಲ ಕಂಪ್ಲೀಟ್ ಮಾಡಿಲ್ಲ ಅವ್ರು ಕೇಳೋದಿದ್ದೇನೆ ಸರ್ 1K ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಾಗೆ ಇಲ್ಲಾಂದ್ರೆ ಸರ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದಾಗೆ. ಓಕೆ, ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಮಾಡೋದು ಹೇಗೆ 2026ರಲ್ಲಿ ಮತ್ತೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ದಯವಿಟ್ಟು ವಿಡಿಯೋನ ಕೊನೆ ಗಂಟ ನೋಡಿ. ಓಕೆ, ಇದರಲ್ಲಿ ಏನು ಶಾರ್ಟ್ ಕಟ್ಟು ಹೇಳ್ಕೊಡ್ತೀವಿ, ಆರ್ಗ್ಯಾನಿಕ್ ಆಗಿ ಹೆಂಗೆ ಮಾಡೋದು ಅಂತಾನೆ ಹೇಳ್ಕೊಡ್ತೀವಿ. ಓಕೆ, ಅಂದ್ಬಿಟ್ಟು ಶಾರ್ಟ್ ಕಟ್ಟಲ್ಲಿ ಅರ್ಧ ಬರ್ಧ ತಿಳ್ಕೊಂಬಿಡಿ, ಪೂರ್ತಿ ತಿಳ್ಕೊಳ್ಳಿ, ಇಲ್ಲಾಂದ್ರೆ ಚಾನಲ್ಗೆ ಎಫೆಕ್ಟ್ ಕೂಡ ಆಗುತ್ತೆ. ಓಕೆ, ಅಷ್ಟು ಜನ ಮನೆ ಬಿಗ್ ಬಾಸ್ ಬಗ್ಗೆ ಹೇಳಿದೆ, ತುಂಬಾ ಜನ ಆಗಿದ್ರು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿ ಚಾನಲ್ನ ಕಳ್ಕೊಂಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ನಮ್ಗೆ ಹೇಳ್ತಾರೆ ಕಮೆಂಟ್ ಹಾಕ್ಬಿಟ್ಟು, ನಾನು ವಾಟ್ಸಪ್ ಮಾಡ್ಬಿಟ್ಟು ಸರ್ ನೀವು ಹೇಳಿದೆ ಅಂತ ಬಿಗ್ ಬಾಸ್ ಬಗ್ಗೆ ಆಗ್ತು ಚೆನ್ನಾಗೇ ವ್ಯೂ ಬಂತು, $100 ಕಂಪ್ಲೀಟ್ ಆಯ್ತು, ಬಟ್ ಸ್ಟ್ರೈಕ್ ಕೊಟ್ಬಿಟ್ರು ಸರ್, 3 ಸ್ಟ್ರೈಕ್ ಬಂದ್ಬಿಡ್ತು, ಚಾನಲ್ ಹೋಗ್ತಾ ಇದೆ, ಏನ್ ಮಾಡೋದು ಸರ್ ನೀವು ತಾನೇ ಹೇಳಿದ್ದು ಅಂತ. ಆಮೇಲೆ ವಿಡಿಯೋ ಪೂರ್ತಿ ಪ್ಲೇ ಮಾಡಿ ತೋರಿಸ್ದೆ, ವಿಡಿಯೋ ಪೂರ್ತಿ ನೋಡಿದ್ರ ಅಂದೆ. ನೋಡಾದ್ಮೇಲೆ ಅಯ್ಯೋ ಹೌದಲ್ಲ ಸರ್ ನೀವು ಆಲ್ರೆಡಿ ಆ ಚಾನಲ್ ತೋರಿಸಿದ್ರಾ, ನಾನೇನು ತೋರಿಸ್ತಾ ಇರೋದು ಯಾರು ಮಾನಿಟೈಸೇಷನ್ ಆಗಿಲ್ಲ, ಸಬ್ಸ್ಕ್ರೈಬರ್ಸ್ ಯಾರು ಕಂಪ್ಲೀಟ್ ಮಾಡಬೇಕು, ವಾಚ್ ಅವರ್ ಯಾರು ಕಂಪ್ಲೀಟ್ ಮಾಡಬೇಕು ಅಂಥವ್ರಿಗೆ ರಿಸ್ಕ್ ಇದೆ ಅಂದ್ರೆ ಒಂದು ಚಾನಲ್ ಡಿಲೀಟ್ ಆಗಿರೋದು 3 ಸ್ಟ್ರೈಕ್ ಬಂದಿರೋದು ತೋರಿಸಿದೀನಿ. ಆದ್ರೂ ಜನ ನೀವು ಅರ್ಥ ಮಾಡ್ಕೊಳಲ್ಲ, ಏನ್ ಮಾಡ್ತೀರಿ ಗೊತ್ತಾ, ಅರ್ಧ ಬರ್ಧ ವಿಡಿಯೋ ನೋಡ್ಬಿಡೋದು, ಸ್ಕಿಪ್ ಮಾಡಿ ಟಕ್ಕಂತ ಹೋಗಿ ವಿಡಿಯೋ ಮಾಡ್ಬಿಡೋದು, ನಮ್ಮ ಮೇಲೆ ಕ್ರಿಯೇಟರ್ಸ್ ಮೇಲೆ ಗುವೆ ಕೂರಿಸ್ಬಿಡೋದು. ಈ ರೀತಿ ಕೆಲಸ ಮಾಡ್ತೀರಾ, ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ. ಹೇಳಿದ್ನಲ್ಲ ನಾವು ನೋಡೋಗಿರೋ ಪೂರ್ತಿ ವಿಡಿಯೋ ನೋಡಿ, ಇಲ್ಲ ನೋಡಕ್ ಹೋಗ್ಲೇಬೇಡಿ. ಓಕೆ, ನಾನೇನು ಕೇಳ್ಕೊಳ್ಳೋಣ, ನೋಡಿದ್ರೆ ನೀವು ಉದ್ಧಾರ ಆಗ್ತೀರಾ, ನೀವು ತಿಳ್ಕೊಂತೀರಾ, ನಾಲೆಜ್ ನಿಮಗೆ ಸಿಗುತ್ತೆ. ನನ್ನ ಹತ್ರ ಬರೋದ್ರ ನಾವು ಏನೆಲ್ಲ ಮಾಡ್ತಾ ಇರ್ತೀವಿ ಸಂಶೋಧನೆ ಯೂಟ್ಯೂಬ್ನಲ್ಲಿ, ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೆರಿಮೆಂಟ್ನ ನಿಮ್ಮ ಹತ್ರ ಹೇಳ್ತೀವಿ. ಅದರಲ್ಲಿ ಮಾಡಿ ಕಲ್ತ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಇರುತ್ತೆ. ಪೂರ್ತಿಯಾಗಿ ತಿಳ್ಕೊಂಡ್ರೆ ಕಷ್ಟ ಆಗೇ ಆಗುತ್ತೆ ನಿಮ್ಮ ಚಾನಲ್ಗೆ. ನಾವು ತೋರಿಸಿದ್ದು ಯಾರು ಕಂಪ್ಲೀಟ್ ಆಗಿದೆ ಅವ್ರನ್ನ. ಓಕೆ, ಈಗ ಬನ್ನಿ ಈಗ ಕಂಟೆಂಟ್ಗೆ ಬರೋಣ. ಓಕೆ, ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಅರ್ಥ ಆಯ್ತಾ? ಈಗ ಎಲ್ಲರಿಗೂ ಏನು ಬರುತ್ತೆ, 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು, 4000 ವಾಚ್ ಅವರ್ಸ್. ಈಗ 1K ಸಬ್ಸ್ಕ್ರೈಬರ್ಸ್ ಹೇಗೆ ಕಂಪ್ಲೀಟ್ ಮಾಡಬೇಕು ಬರುತ್ತೆ 2026ರಲ್ಲಿ, ಈಗ ಏನು ಟ್ರೆಂಡ್ ಆಗಿ ಇದೆ, ಯಾವ ರೀತಿಯಾಗೆಲ್ಲ ಕಂಪ್ಲೀಟ್ ಮಾಡ್ಬೋದು ನಾವು ಅಂತ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಹೇಳ್ತೀಯಾ? ಓಕೆ ಪಾಪ ಹೇಳ್ತೀನಿ. ಏನಂತ ಅಂದ್ರೆ ನೀವು ಶಾರ್ಟ್ಸ್ ಮಾಡ್ಬೇಕು, ಆದಷ್ಟು ನೀವು ಶಾರ್ಟ್ಸ್ ಮಾಡಬೇಕು. ಏನೋ ಮಾಡ್ಬೇಕಂತ ಅಂದ್ರೆ ಶಾರ್ಟ್ಸ್ ಟ್ರೆಂಡಿಂಗ್ ಇರೋದು ಯಾವ್ದು ಜಾಸ್ತಿ ಟ್ರೆಂಡಿಂಗ್ ಇದೆ ಅದ್ರ ಬಗ್ಗೆ ಒಂದು ಟಾಪಿಕ್ ನ ಚಾಯ್ಸ್ ಮಾಡ್ಕೊಂಡು ನೀವು ಶಾರ್ಟ್ಸ್ ಮಾಡಬೇಕು. ದಿನಕ್ಕೆ ಮಿನಿಮಮ್ 3 ಶಾರ್ಟ್ಸ್ ಹಾಕ್ಬೇಕು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮಿಂಗ್ಸ್ ಕರೆಕ್ಟ್ ಆಗಿರ್ಲಿ. ಯಾವ ಟೈಮಿಂಗ್ಸ್ ಅಲ್ಲಿ ಜಾಸ್ತಿ ವ್ಯೂಸ್ ಬರುತ್ತೆ ಆ ಟೈಮಿಂಗ್ಸ್ ಮೇಲೆ ಫೋಕಸ್ ಮಾಡಿ, ಜಾಸ್ತಿ ಆ ಟೈಮಿಂಗ್ಸ್ ಮೇಲೆ ಒಳ್ಳೆ ಕಂಟೆಂಟ್ ನ ಕೊಡಿ. ಇದರಿಂದ ನಿಮ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ರೀಚ್ ಆದಾಗ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ಇದರಿಂದ 1000 ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಮಾಡ್ಬೋದು. 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಂಡು ಅದು ಶಾರ್ಟ್ಸ್ ಎಲ್ಲ ಬೇಕಾದ್ರೆ ನೀವು ಡಿಲೀಟ್ ಮಾಡ್ಬೋದು. ಈ ತರ ಬೇಕಾದ್ರೆ ನಾವು ಸಬ್ಸ್ಕ್ರೈಬರ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬಹುದು. ಆದ್ರೆ ಆದಷ್ಟು ನೀವು ಓನ್ ವ್ಯಾಲ್ಯೂನ ಆಡ್ ಮಾಡಿ ನಿಮ್ ಶಾರ್ಟ್ಸ್ಗೆಲ್ಲ, ಅವಾಗ ಒಳ್ಳೇದಂತ ಹೇಳಕ್ ಇಷ್ಟಪಡ್ತೀನಿ. ನೆನಪಲ್ಲಿ ಇಟ್ಕೊಳ್ಳಿ, ಟ್ರೆಂಡಿಂಗ್ ಶಾರ್ಟ್ಸ್ ಮಿನಿಮಮ್ ದಿನಕ್ಕೆ 3 ಇರಬೇಕು, ಟೈಮಿಂಗ್ಸ್ ಕರೆಕ್ಟ್ ಆಗಿರ್ಬೇಕು. ಯಾವ ಟೈಮಿಂಗ್ಸ್ ಅಲ್ಲಿ ಜಾಸ್ತಿ ವ್ಯೂಸ್ ಹೋಗ್ತಿದೆ ಆ ಟೈಮಿಂಗ್ಸ್ ಫೋಕಸ್ ಮಾಡಿ, ಆ ಟೈಮಿಂಗ್ಸ್ಗೆ ಒಂದು ಒಳ್ಳೆ ಕಂಟೆಂಟ್ ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ರೆ ಒಳ್ಳೇದು, ಬೇಗ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ 4000 ವಾಚ್ ಅವರ್ಸ್ ಮಾಡೋದು ಹೇಗೆ ನಮ್ಮ ಪಪ್ಪ ಹೇಳ್ತಾರೆ. ಈಗ ಓಕೆ, ಈಗ ಭರತ ಹೇಳ್ದ ಟ್ರೆಂಡಿಂಗ್ ಶಾರ್ಟ್ಸ್ ಅಂದ್ರೆ ಟ್ರೆಂಡಿಂಗ್ ಮ್ಯೂಸಿಕ್ ಇರ್ಬೋದು, ಯಾವ್ದು ಮ್ಯೂಸಿಕ್ ಕೊಡ್ತಿರುತ್ತೆ ಆ ಮ್ಯೂಸಿಕ್ ನಾಕಿ ನೀವು ಅಡುಗೆ ಮಾಡ್ತೀರಾ, ಅಡುಗೆ ಚಾನಲ್ ಅಡುಗೆನೇ ತೋರಿಸೋದು ಅಲ್ವಾ ಭರತ್? ಟ್ರೆಂಡಿಂಗ್ ಅಂದ್ರೆ ಅದೇ ಏನು ಅಂತ ಕೇಳ್ತೀರಾ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಟ್ರೆಂಡಿಂಗ್ ಮ್ಯೂಸಿಕ್ಗಳನ್ನ ಯೂಸ್ ಮಾಡೋದು, ಟ್ರೆಂಡಿಂಗ್ ಆಗಿ ಏನೋ ಒಂದು ಕಾಮಿಡಿ ಓಡ್ತಾ ಇರುತ್ತೆ. ನೀವು ನೋಡಿ ಬೇಕಂದ್ರೆ ಪಾಕಿಸ್ತಾನದ ಮೊನ್ನೆ ಅದೇ ಓಡ್ತಾ ಇತ್ತು, ಒಳ್ಳೆ ಇದ್ರ ತರ ಸ್ಪೈ ತರ ಹೋಗೋದು, ಅಲ್ಲಿ ಹೋಗಿ ಸಿಗಾಕೋಣದಂತೆ, ಈ ತರ ಎಲ್ಲ ನೀವು ಮಾಡ್ಬೇಕು. ಇಲ್ಲೇನು ನೀವು ಆಲ್ರೆಡಿ ಒಂದು ವಿಡಿಯೋ ಮಾಡಿದೀವಿ 2026ರಲ್ಲಿ ಯಾವ ಚಾನಲ್ ಮಾಡ್ಬೇಕಂತ ಪಿನ್ ಮಾಡಿರ್ತೀನಿ, ಹೋಗಿ ನೋಡಿ. ಅದ್ರಲ್ಲಿ ಹೇಳಿದೀವಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಜಾಸ್ತಿ ಅಂತ. ನೀವು ಶಾರ್ಟ್ಸ್ ಅಲ್ಲಿ ಅದನ್ನೇ ಉಪಯೋಗಿಸ್ಬೇಕು. 15 ಸೆಕೆಂಡ್ಸ್ ಅಲ್ಲಿ ನಿಮ್ ಚಾನಲ್ ಗ್ರೋತ್ ಆಗುತ್ತೆ, ಅರ್ಥ ಆಯ್ತಾ? ಅವಾಗ ಜನಕ್ಕೆ ಇಷ್ಟ ಆಗುತ್ತೆ. ಜನ ನೋಡೋದು ಏನಕ್ಕೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರನೇ ಮೊಬೈಲ್ ಇಟ್ಕೊಳೋದು, ಯಾರು ಇದಕ್ಕೋಸ್ಕರ ಜಾಸ್ತಿ ಇಟ್ಕೊಳಲ್ಲ, ಅರ್ಥ ಆಯ್ತಾ? ಕಂಟೆಂಟ್ಗೋಸ್ಕರ ನೋಡಿ. ನೋಡ್ತಿದ್ದೀರಲ್ಲ, ಯಾಕೆ ಕಂಟೆಂಟ್ ಕ್ರಿಯೇಟರ್ ಆಗ್ಬಿಡಿ ಅಂತಾನು ಅದ್ರಲ್ಲಿ ಹೇಳಿದೀನಿ ನಾನು. ಐ ಮೀನ್ ಟೆಕ್ ಚಾನಲ್ ಯಾರು ಮಾಡ್ಬಿಡಿ ಅಂತಾನು ಹೇಳಿದೀನಿ, ಯಾಕಂದ್ರೆ ನೋಡಲ್ಲ ಯಾರನ್ನು ವಿಡಿಯೋ, ಅದಕ್ಕೋಸ್ಕರ. ಅರ್ಥ ಆಯ್ತಲ್ವಾ? ಈಗ ನಿಮ್ಗೆ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ. ಟ್ರೆಂಡಿಂಗ್ ಶಾರ್ಟ್ಸ್ ಅದು ಟೈಮಿಂಗ್ಸ್ ಇಟ್ಕೊಳ್ಳಿ. ಬೆಳಗ್ಗೆ ಒಂದು 8 ಗಂಟೆಗೆ ಒಂದು ಗಂಟೆಯಿಂದ 2 ಗಂಟೆಗೆ ಒಂದು ಶಾರ್ಟ್ಸ್ ಹಾಕಿ, ತಿರುಗಿ ಸಾಯಂಕಾಲ 6ರಿಂದ 7 ಗಂಟೆ ಈ ಒಂದು ಟೈಮಿಂಗ್ಸ್ನ ಮೇಂಟೈನ್ ಮಾಡಿ 3 ಶಾರ್ಟ್ಸ್ ಹಾಕಿ. ಓಕೆ, ಕಂಟಿನ್ಯೂ ಆಗ್ತಾ ಇದ್ರೆ ನೀವು ಟ್ರೆಂಡಿಂಗ್ ಮ್ಯೂಸಿಕ್ಕು, ಟ್ರೆಂಡಿಂಗ್ ಕಾಮಿಡೀಸು, ಟ್ರೆಂಡಿಂಗ್ ಎಂಟರ್ಟೈನ್ಮೆಂಟು ಈ ರೀತಿಲಿ ಆಗ್ತಾ ಇದ್ರೆ 100% ಹೇಳ್ತೀನಿ ನಿಮ್ಮ ಒಂದು ಚಾನಲ್ಲು ಬೇಗ 1000 ಸಬ್ಸ್ಕ್ರೈಬರ್ಸ್ 1 ತಿಂಗಳಲ್ಲ, 1 ವಾರದಲ್ಲೇ ಆಗೋಗುತ್ತೆ ಅಲ್ವಾ ಬರತ್? ಒಂದು ಶಾರ್ಟ್ ಸಾಕು ನಿಮ್ಗೆ ಪಾಪ್ಯುಲರ್ ಬಗ್ಗೆ 1000 ಸಬ್ಸ್ಕ್ರೈಬರ್ಗೆ. ಮಿಲಿಯನ್ ಗಟ್ಟಲೆ ಹೋಗ್ಬಿಡ್ತಾರೆ, 1000 ಸಬ್ಸ್ಕ್ರೈಬರ್ಸ್ ಅದರಲ್ಲೇ ಬಂದ್ಬಿಡುತ್ತೆ. ಭರತ್ ಆಲ್ರೆಡಿ ಹೇಳಿದ್ದೇನೆ. ಈಗ ಭರತ್ ಹೇಳ್ದ 4000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ನಾವು ಹೇಳ್ತಿರೋದಲ್ಲ ಆರ್ಗ್ಯಾನಿಕ್. ಈಗ ಇದು ಆರ್ಗ್ಯಾನಿಕ್ ಆಗಿ ಹೇಳ್ತೀನಿ, ಲಾಂಗ್ ವಿಡಿಯೋಸ್ ಮಾಡೋದು. ಓಕೆ, ಇವು ಶಾರ್ಟ್ ವಿಡಿಯೋ ಜೊತೆಲಿ ಲಾಂಗ್ ವಿಡಿಯೋ ಹಾಕಿ. ಇವಾಗ ಶಾರ್ಟ್ ವಿಡಿಯೋ ಹಾಕಿದ್ದು 1.5 ಅವರ್ 2 ಅವರ್ ಬಿಟ್ಟು, ಓಕೆ, 7 ಗಂಟೆಗೆ ಬೆಳಗ್ಗೆ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀರಾ ಒಂದು ಶಾರ್ಟ್ಸು, 2 ಅವರ್ ಅದು 9 ಗಂಟೆಗೆ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ.
ಓಕೆ, ಇಲ್ಲ ಬೇಡ ಲಾಂಗ್ ವಿಡಿಯೋ ನೀವು ಈವ್ನಿಂಗ್ ಅಪ್ಲೋಡ್ ಮಾಡಿ. ಜಾಸ್ತಿ ಹೋಗೋದೇ ಲಾಂಗ್ ವಿಡಿಯೋ ಇರೋದು ಹೇಳ್ತೀನಿ. ಏನಿದ್ರು ಆಫ್ಟರ್ನೂನ್ 3 ಗಂಟೆಯಿಂದ 6 ಗಂಟೆವರೆಗೂ ಬೆಸ್ಟ್ ಟೈಮಿಂಗ್. ಓಕೆ, ನೋಡಿ ಟೈಮಿಂಗ್ ಕೂಡ ಹೇಳ್ಬಿಡ್ತಾ ಇದ್ದೀನಿ ನಾನು. ಓಕೆ, ಟೈಮಿಂಗ್ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ಹೇಳ್ತೀರಾ, ಎಲ್ಲಾನು ಸೇರಿಸಿ ಹೇಳ್ತಾ ಇದೀವಿ. ಆ ಟೈಮಿಂಗ್ನಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿ. 3 ರಿಂದ 6 ಬೆಸ್ಟ್ ಸಜೆಷನ್ ಟೈಮು. ಯಾಕಂದ್ರೆ ಅವಾಗ ಎಲ್ಲ ಕೆಲಸದಿಂದ ಬಂದು ಏನೊಂದು ಗಾಡಿ ಬರ್ತಾ ಇರ್ಬೋದು, ಬಸ್ಸಲ್ಲಿ ಬರ್ತಾ ಇರ್ಬೋದು, ಅವಾಗ ಕೈಗೆ ಸಿಗೋದವ್ರಿಗೆ ಮೊಬೈಲ್ ತೆಗ್ದು ನೋಡ್ತಾರೆ. ಅವಾಗ ನಿಮ್ಮ ಒಂದು ಕಂಟೆಂಟ್ ರೀಚ್ ಆದಾಗ ನಿಮಗೆ ಬೇಗ ವಾಚ್ ಅವರ್ಸ್ ಸಿಗುತ್ತೆ. ಓಕೆನಾ, ಮೇನ್ ಸಿಗೋದ್ರಲ್ಲಿ ಶಾರ್ಟ್ಸಲ್ಲಿ ವಾಚ್ ಅವರ್ಸ್ ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲಾಂಗ್ ವಿಡಿಯೋದಲ್ಲೇ ವಾಚ್ ಅವರ್ಸ್ ಸಿಗೋದು. ಲಾಂಗ್ ವಿಡಿಯೋನ ಜಾಸ್ತಿ ಫೋಕಸ್ ಮಾಡಿ. ಓಕೆ, ಆಮೇಲೆ ಲಾಂಗ್ ವಿಡಿಯೋ ಜೊತೆಲಿ ಈಗ ಬರುತ್ತೆ ನನಗೆ 1000 ಸಬ್ಸ್ಕ್ರೈಬರ್ಸ್ ಅಕಸ್ಮಾತ್ ಶಾರ್ಟ್ಸಲ್ಲಿ ಕಂಪ್ಲೀಟ್ ಮಾಡ್ರಿ ಅಂದ್ಕೊಳ್ಳಿ, ಅಥವಾ 500 ಮಾಡಿದ್ರು ಸಾಕು ನಿಮಗೆ. ಲೈವ್ ಹೋಗಿ, ಓಕೆ, ಲೈವ್ ಮಾಡಿ. ನಿಮ್ಮ ಒಂದು ಏನಿದ್ದಾರೆ ನಿಮ್ಮ ಇರ್ತಾರಲ್ಲ ನಿಮ್ಮ ವ್ಯೂವರ್ಸ್ಗಳಿಗೆ ಮಿಂಗಲ್ ಆಗಿ ಅವ್ರ ಜೊತೆ. ಇವಾಗ ಒಂದು ಕುಕಿಂಗ್ ಚಾನಲ್ ಆದರೆ ಏನು ಅಡುಗೆ ಮಾಡಬೇಕು, ಯಾವ ರೀತಿ ನಾನು ಏನೇನು ತಪ್ಪು ಮಾಡ್ದಾ, ನೆಕ್ಸ್ಟ್ ಯಾವ್ದು ಮಾಡಬೇಕು ಅಂತ ಅವ್ರ ಜೊತೆ ಹೇಳಿ. ನೆಕ್ಸ್ಟ್ ಈ ಅಡುಗೆ ಮಾಡಬೇಕಾ ಅಂತ, ಇಲ್ಲ ಅಕಸ್ಮಾತ್ ನಿಂದು ಏನೋ ಬ್ಲಾಗ್ ಚಾನಲ, ನೆಕ್ಸ್ಟ್ ಬ್ಲಾಗಲ್ಲಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಇಲ್ಲ ಕಾಮಿಡಿ ಚಾನಲ, ನೆಕ್ಸ್ಟ್ ಯಾವ ರೀತಿ ಕಾಮಿಡಿ ಮಾಡಬೇಕು, ಎಂಟರ್ಟೈನ್ಮೆಂಟಾ, ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡಬೇಕು. ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂದರೆ ಬರೀ ಒಂದು ಇದಾಗಿರ್ಬೇಕಾ, ಅಥವಾ ನಾವೊಂದು ಶಾರ್ಟ್ ಮೂವಿ ತೆಗಿತಾ ಇದ್ದೀನಿ, ಅದ್ರ ಬದಲು ಹಾರರ್ ಮೂವಿ ತೆಗಿಬೇಕಾ, ಆಕ್ಷನ್ ಮೂವಿ ತೆಗಿಬೇಕಾ, ಡ್ರಾಮಾ ಬೇಕಾ, ನಿಮಗೆ ಕಾಮಿಡಿ ಬೇಕಾ, ಯಾವ ರೀತಿ ಬೇಕು, ಆ ಥರ ನಿಮ್ಮ ಲೈವಲ್ಲಿ ನಿಮ್ಮ ಒಂದು ಕಂಟೆಂಟ್ ಬೇಸಿಕ್ಸ್ ಮೇಲೆ ಅವ್ರ ಜೊತೆ ಮಿಂಗಲ್ ಆಗಿ. ಓಕೆ, ಅವಾಗ ಏನಂತ ಜಾಸ್ತಿ ಜನ ಬರ್ತಾರೆ, ಇವರು ಹೇಳಿದ ತಕ್ಷಣ ಅದನ್ನೇ ಮಾಡ್ತಾರಂತೆ ವಿಡಿಯೋ ಅಂತ. ಜನಕ್ಕೆ ಏನಾಗುತ್ತೆ, ಖುಷಿ ಆಗುತ್ತೆ. ಓಕೆ, ಅವ್ರು ಯಾರು ಹೇಳಿರೋ ದೊಡ್ಡ ಯೂಟ್ಯೂಬರ್ ಮಾಡಲ್ಲ, ಅವ್ರದ್ದೇ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಇವ್ರು ನಾವು ಹೇಳ್ದಂಗೆ ಮಾಡ್ತಾರಂತೆ ಕಂಟೆಂಟ್ ಅಂದಾಗ ಮಿಂಗಲ್ ಆಗ್ತಾರೆ ನಿಮ್ ಜೊತೆ. ಮಿಂಗಲ್ ಆದಾಗ ಲೈವಲ್ಲಿ ಜಾಸ್ತಿ ಜನ ಬಂದಾಗ ನಿಮ್ಗೆ ವಾಚ್ ಅವರ್ ಈಸಿಯಾಗಿ ಕ್ಯಾರಿ ಆಗ್ಬಿಡುತ್ತೆ. ಓಕೆ, ಕಂಪ್ಲೀಟ್ ಆಗ್ಬಿಡುತ್ತೆ, 1 ತಿಂಗಳಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಇನ್ನ ಇವೆರಡು ಆಯ್ತು. ಇಲ್ಲ ಸರ್ ಈಗ ನಮ್ಗೆ ಶಾರ್ಟ್ ಕಟ್ ಹೇಳ್ಕೊಡಿ ಅಂತ ಹೇಳ್ಬೋದು. ಶಾರ್ಟ್ ಕಟ್ ಏನಿಲ್ಲ, ಸಿಂಪಲ್ ಹೇಳಿದ್ನಲ್ಲ. ಅವಾಗ ಬಿಗ್ ಬಾಸ್ ಬಂದಾಗ ಬಿಗ್ ಬಾಸ್ ವಿಡಿಯೋ ಹೇಳ್ತಾ ಇದೀನಿ ಅಂತ ಹೇಳ್ಕೊಳ್ಳಿ. ಬಿಗ್ ಬಾಸ್ ಬಂದಾಗ ಬಿಗ್ ಬಾಸ್ ಏನ್ ಟ್ರೆಂಡಿಂಗ್ ಹೊಡ್ತಿರುತ್ತೆ ಆ ಶಾರ್ಟ್ಸ್ ನ ಫೋಟೋ ಹೊಡೆದಿ ಸ್ವಲ್ಪ ಇದೇನು ಗೊತ್ತಾ, ಮಾಡರೇಷನ್ ಆದವ್ರು ದಯವಿಟ್ಟು ಇದನ್ನ ಮಾಡ್ಬಿಡಿ. ಈಗಲೇ ಹೇಳ್ತಾ ಇದೀನಿ, ಅದಕ್ಕೆ ಹೇಳಿದ್ದು ವಿಡಿಯೋ ಪೂರ್ತಿ ನೋಡಿ ಅಂತ. ಮಾಡರೇಷನ್ ಆದವ್ರಿಗೆ 1K ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಅಲ್ಲಿ ಕೆಲಸ ಇಲ್ಲ ವಿಡಿಯೋದಲ್ಲಿ. ಅರ್ಥ ಆಯ್ತಾ? ಇಲ್ಲೇನು ಕಂಪ್ಲೀಟ್ ಆಗದೆ ಇರೋರಿಗೆ ಕೆಲಸ ಈ ವಿಡಿಯೋ ನೋಡ್ಬೇಕಾಗ್ತದೆ. ಅವ್ರು ನೋಡಿ ವಿಡಿಯೋ ತಿಳ್ಕೊಳ್ಳಿ, ಹಾಕಿ. ಓಕೆ, ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ಟಕ್ಕಂತ ಡಿಲೀಟ್ ಮಾಡಿ. ಯಾಕಂದ್ರೆ ಇದು ರಿಸ್ಕ್ ಇದೆ. ಓಕೆ, ಮಾಡರೇಷನ್ ಅಪ್ಲೈ ಮಾಡೋದು ರಿಸ್ಕ್ ಇದೆ. ಮಾಡರೇಷನ್ ಆಗೋಷ್ಟಲ್ಲೂ ಸ್ಟ್ರೈಕ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಮ್ಯಾಚ್ ಓಡ್ತಾ ಇದೆ, ನಮ್ಮ ಮನೆತ ಅಂಡರ್-19 ವರ್ಲ್ಡ್ ಕಪ್ ಇದು ಸೂರ್ಯವಂಶಿ ಇದು, ಅವನ ಬಗ್ಗೆ ರೆಕಾರ್ಡ್ಸ್ ಎಲ್ಲ ಹಾಕೋದು, ಅವನ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು, ಅವ್ನ ಆಡಿದ ಮ್ಯಾಚ್ ನ ಒಂದೊಂದು ಕ್ಲಿಪ್ ಎತ್ಕೊಬೇಕು. ನೀವು ಎತ್ಕೊಂತ ಪೂರ್ತಿ ಮ್ಯಾಚ್ ಎತ್ಕೊಳ್ಬಾರ್ದು, ಅದನ್ನೇ ಹೇಳೋದು. ಒಂಚೂರು ಕ್ಲಿಪ್ ಎತ್ಕೊಂಡು ಅವ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು, ಈ ರೀತಿ ಎಲ್ಲ ಶಾರ್ಟ್ಸ್ ಮಾಡೋದು. ಈ ರೀತಿ ಎಲ್ಲ ಮಾಡಿದಾಗ ಬೇಗ ಕಂಪ್ಲೀಟ್ ಆಗುತ್ತೆ. ಶಾರ್ಟ್ ಕಟ್ಸ್ ಇವೆಲ್ಲ. ಓಕೆ, ಬಟ್ ಮಾಡರೇಷನ್ ಆಗೋದು ಕಷ್ಟ ಇರುತ್ತೆ. ಓಕೆ, ಯಾಕಂದ್ರೆ ನೀವು ಯೂಸ್ ಮಾಡಿರೋದು ಯಾವುದು ಹಾಟ್‌ಸ್ಟಾರ್ದು ಯೂಸ್ ಮಾಡಿರ್ತೀರಾ, ಏನೋ ಕ್ಲಿಪ್ಗಳು, ಆಮೇಲೆ ವಿಡಿಯೋಸ್ ಎಲ್ಲ ಲೈವ್ ಎಲ್ಲ ರೆಕಾರ್ಡ್ ಮಾಡಾಕಿರ್ತೀರಾ, ಒಂದ್ಸತಿ ಒಂದು ಕ್ಲಿಪ್ಗಳು, ಇವೆಲ್ಲ ಡೇಂಜರಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತದ್ದು ಡಿಲೀಟ್ ಮಾಡ್ಬಿಡಿ. ಮಾಡರೇಷನ್ ಏನಿದೆ ನಿಮ್ಗೆ ಏನ್ ಬೇಕಾಗಿರೋದು ಸಬ್ಸ್ಕ್ರೈಬರ್ಸು, ವಾಚ್ ಅವರ್ಸು, ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಕಂಪ್ಲೀಟ್ ಆಗ್ತಿದ್ರೆ ಡಿಲೀಟ್ ಮಾಡಿ, ನಿಮ್ಮ ಓನ್ ವಿಡಿಯೋಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ಇನ್ನ ಲೈವ್ ಇದು ಬರೋಣ ನನಗೆ ವಾಚ್ ಅವರ್ಗೆ ಅಲ್ವಾ ಬರೋದು. ವಾಚ್ ಅವರ್ ಏನ್ ಗೊತ್ತಾ, ನೀವು ಲೈವ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆನಾ, ಆ ಲೈವ್ ನ ಪ್ಲೇ ಲಿಸ್ಟ್ ಮಾಡಿ. ಪ್ಲೇ ಲಿಸ್ಟ್ ಮಾಡಿ. ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರಾದ್ರೂ ಇರ್ತಾರೆ, ನಿಮ್ಮ ಫ್ರೆಂಡ್ಸು, ಬಂಧು ಬಳಗ, ಪ್ಲೇ ಮಾಡಿಸಿ. ಓಕೆ, ಪ್ಲೇ ಲಿಸ್ಟ್ ಮಾಡಿ. ವಿಡಿಯೋನು ಅಷ್ಟೇ, ಲಾಂಗ್ ವಿಡಿಯೋಗಳು ಮಾಡಿ, ಚೆನ್ನಾಗಿ ಒಳ್ಳೆ ಕಂಟೆಂಟ್ ಮಾಡಿ. ಲಾಂಗ್ ವಿಡಿಯೋ ಮಾಡಿ ಅಂದ್ರೆ ಏನೋ ಕುತ್ಕೊಂಡು ಸುಮ್ಮನೆ ಒಂದು ತೋರಿಸೋದನ್ನೇ ತೋರಿಸ್ಕೊಂಡು ಕುತ್ಕೊಳ್ಳೋದಲ್ಲ. ನೀವು ಒಳ್ಳೆ ಕಂಟೆಂಟ್ ಕೊಡಬೇಕು. ಓಕೆ, ಲಾಂಗ್ ಆಗಿ ಒಂದು 8 ನಿಮಿಷ 9 ನಿಮಿಷದ ವಿಡಿಯೋ, ಅದ್ರಲ್ಲಿ ಒಳ್ಳೆ ಇಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ವಿಡಿಯೋದಲ್ಲಿ. ಏನಕ್ಕೆ ಇಷ್ಟು ಲಾಂಗ್ ಆಗ್ತಾ ಇದೆ, ಇನ್ಫಾರ್ಮೇಶನ್ ಜಾಸ್ತಿ ಇದೆ. ಹೌದು, ಅದಕ್ಕೋಸ್ಕರ ಹಿಂಗಿರ್ಬೇಕು. ಅದ್ ಬಿಟ್ಬಿಟ್ಟು ನಾನು ಬರೀ ಒಂದು ವಾಚ್ ಅವ್ರದೇ ಇಟ್ಕೊಂಡು ಪೂರ್ತಿ ವಿಡಿಯೋ ಮಾಡ್ತಿಲ್ಲ. ಟೈಮಿಂಗ್ಸ್ ಹೇಳ್ತಾ ಇದೀವಿ, ಸಬ್ಸ್ಕ್ರೈಬರ್ಸ್ ಹೇಳ್ತಿದೀವಿ, ಈ ರೀತಿಯಾಗಿ ಇನ್ಫಾರ್ಮೇಶನ್ ಇರಬೇಕು. ಆ ರೀತಿ ಇನ್ಫಾರ್ಮೇಶನ್ ತಗೊಂಡು ವಿಡಿಯೋ ಮಾಡ್ಕೊಂಡೋಗಿ ಫುಲ್ ಲಾಂಗ್ ಆಗಿ. ಓಕೆನಾ, ಇಲ್ಲ ಆ ವಿಡಿಯೋಗಳನ್ನ ಮತ್ತೆ ಪ್ಲೇ ಲಿಸ್ಟ್ ಮಾಡಿ. ಓಕೆನಾ, ಪ್ಲೇ ಲಿಸ್ಟ್ ಮಾಡ್ಬಿಟ್ಟು ಈ ತರ ನೋಡಿ, ಫೋನ್ಗಳಲ್ಲೇ ಪ್ಲೇ ಮಾಡಬೇಕು. ನಿಮ್ಮ ಫೋನಲ್ಲಿ ಯಾವತ್ತೂ ಪ್ಲೇ ಮಾಡಬೇಡಿ ಪ್ಲೇ ಲಿಸ್ಟ್ನ, ಲೈವ್ನ. ಓಕೆ, ಇವಾಗ ಇದು ನಮ್ಮ ಫೋನ್ ಅಂತ ತಿಳ್ಕೊಳ್ಳಿ. ಇದರಲ್ಲಿ ನನ್ನ ಚಾನಲ್ ಓಪನ್ ಮಾಡಿದ್ದೀನಿ. ಓಕೆ, ಇದ್ರಲ್ಲಿ ನೀವು ಯಾವುದೇ ಕಾರಣಕ್ಕೂ ವಿಡಿಯೋ ನೋಡಬೇಡಿ. ಓಕೆ, ಆಮೇಲೆ ಪ್ಲೇ ಲಿಸ್ಟ್ ಪ್ಲೇ ಮಾಡೋದನ್ನ ಇದ್ರಲ್ಲಿ ಮಾಡಬೇಡಿ. ಆಮೇಲೆ ವೈಫೈ ಮಾಡ್ಕೊಂಡು ಪ್ಲೇ ಮಾಡೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ವೈಫೈ ಒಂದೇ ಇರುತ್ತೆ. ಈಗ ನಮ್ಮ ನೋಡಿ ಒಂದೇ ಇದೆ, ಇಷ್ಟು ಮೊಬೈಲ್ ವೈಫೈ ಆನ್ ಮಾಡ್ಕೊಂಡ್ಬಿಟ್ಟು ನಾನು ಪ್ಲೇ ಮಾಡೋದು. ಬಿಡು, ಮೊಬೈಲ್ ಇದೆ ತಾನೆ, ಶಿಮ್ ಹಾಕಿ ಯಾರು ಕರೆನ್ಸಿ ಹಾಕೋದು, ವೈಫೈ ಇದೆಯಲ್ಲ, ತಪ್ಪು. ವೈಲೇಷನ್ ಬರುತ್ತೆ, ಚಾನಲ್ ಮಾಡರೇಷನ್ ಆಗಲ್ಲ, ಆ ವಾಚ್ ಔಟ್ ಡ್ರಾಪ್ ಆಗುತ್ತೆ. ಆಮೇಲೆ ರಿಯಲ್ ಆಗಿ ವಾಚ್ ಔಟ್ ಬಂದ್ರು ಕೂಡ ನಿಮ್ಗೆ ಎಫೆಕ್ಟ್ ಆಗ್ತಿರುತ್ತೆ, ಚಾನಲ್ ಡ್ರಾಪ್ ಆಗ್ತಾ ಇರುತ್ತೆ ಅಲ್ವಾ ಬ್ರೋ? ತಗೊಂತ ಯಾಕಂದ್ರೆ ಆಲ್ರೆಡಿ ನೀವು ಕಳ್ಳ ಅಂತ ಗೊತ್ತಾಗ್ಬಿಟ್ಟಿದೆಯಲ್ಲ. ಕಳ್ಳಿನ ಎಲ್ಲ ಹೇಳ್ತಾರೆ ಅವ್ನು ಕಳ್ಳ, ಅವನು ಅವಾಗ ಕದ್ದೀತ ಅನ್ನಲ್ವಾ? ಅದೇ ರೀತಿನೇ ಯೂಟ್ಯೂಬ್ ಒಂದ್ಸತಿ ನೀವು ಹಿಡ್ಕೊಂಡ್ಬಿಟ್ರೆ ಆ ಚಾನಲ್ನ, ಅದು ಆವಾಗ ಹಂಗೆ ಆಗ್ತಾ ಇರುತ್ತೆ.
ಓಕೆನಾ. ಅದು ಬೇರೆ ಈಗ ಇನ್ನೊಂದು ಸರ್ಕಲ್ವೆನ್ಸ್ ಪಾಲಿಸಿ, ಸರ್ಕಮ್ವೆನ್ಷನ್ ಪಾಲಿಸಿ. ಒಂದು ಚಾನಲ್ ಆ ಥರ ಮಾಡಿದ್ರೆ ಮತ್ತೆ ಅದೇ ನೇಮ್ ಇಟ್ಕೊಂಡ್ಬಂದ್ರು ಆ ಚಾನಲ್ ಡಿಲೀಟ್ ಆಗ್ತಾ ಇದೆ. ಓಕೆ, ತುಂಬಾನೇ ಸ್ಟ್ರಿಕ್ಟ್ ಇದೆ ಯೂಟ್ಯೂಬ್. ಅದಕ್ಕೋಸ್ಕರ ಹೇಳ್ತಿರೋದು, ಎಲ್ಲ ಬೇರೆ ಬೇರೆ ಸಿಮ್ ಇರುತ್ತೆ, ಹೆಂಗೂ ನೈಟ್ ಬಂದೇ ಬರ್ತಾರೆ. ನಿಮ್ಮ ತಂದೆ ತಾಯಿ, ಅಣ್ಣ, ತಮ್ಮ, ನಿಮ್ಮ ಬಂಧು ಬಳದರು ಯಾರು ಇದ್ದೇ ಇರ್ತಾರೆ, ಅಜ್ಜಿ ತಾತ, ಅಥವಾ ನಿಮ್ಮ ಫ್ರೆಂಡ್ಸು, ಗ್ರೌಂಡ್ಗೆ ಹೋಗೇ ಹೋಗ್ತೀರಾ, ಫ್ರೆಂಡ್ಸ್ಗಳು ಮೀಟ್ ಆಗ್ತೀರಾ, ಪ್ಲೇ ಮಾಡ್ಬಿಟ್ಟು ಇಕ್ಬಿಡಿ. ಓಕೆನಾ, ಪ್ಲೇ ಲಿಸ್ಟ್ನ. ಆಮೇಲೆ ಪದೇ ಪದೇ ಅದೇ ಪ್ಲೇ ಲಿಸ್ಟ್ನ ಪ್ಲೇ ಮಾಡಿ. ಅದೇ ರೀತಿ ಪ್ಲೇ ಲಿಸ್ಟ್ನ ಪದೇ ಪದೇ ಪ್ಲೇ ಮಾಡ್ರು ವೈಲೇಷನ್ ಬಂದ್ಬಿಡುತ್ತೆ, ವಾಚ್ ಅವರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಆ ಪ್ಲೇ ಲಿಸ್ಟ್ನೇ ಮತ್ತೆ ಪ್ಲೇ ಮಾಡ್ಬೇಕಾದ್ರೆ ಏನು ಮಾಡಬೇಕು ಸರ್, ಮತ್ತೆ ಇದರಲ್ಲೇ ಇವಾಗ ಈ ಒಂದು ಮೊಬೈಲಲ್ಲೇ ಇನ್ನೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಪ್ಲೇ ಮಾಡಿ ಆ ಪ್ಲೇ ಲಿಸ್ಟ್ನ. ಆ ಅಕೌಂಟಲ್ಲಿ ಪ್ಲೇ ಮಾಡಿದ್ದು ಇನ್ನೊಂದು ಅಕೌಂಟಲ್ಲಿ ಅದು ಬಿಟ್ಬಿಡಿ, ಇನ್ನೊಂದು ಅಕೌಂಟ್ ಮಾಡಿ. ಇದೇ ಒಂದರಲ್ಲಿ ಒಂದು ಸಿಮ್ಮಲ್ಲೇ ನೀವು ಒಂದು ಇದರಲ್ಲೇ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೋದು. 10ರಿಂದ ಅಷ್ಟೆಲ್ಲ 30 ಗಂಟೆ ಮಾಡ್ಕೊಂಬೈತೆ, ಏನೋ 10-15 ದಿನ ಮಾಡ್ಕೊಂಬಂದು ಲಿಮಿಟೆಡ್ ಮಾಡಿದ್ದಾರೆ. ಅಷ್ಟು ಮಾಡ್ಕೊಳ್ಳಿ. ಈ ಫೋನಲ್ಲಿ ಅಕೌಂಟ್ ಇರಬಾರ್ದು, ಇಲ್ಲಿದೆ ನಿಮ್ಮ ಚಾನಲ್, ನೆನಪಲ್ಲಿರಲಿ, ಮಾಡಿಕೊಂಡು ಪ್ಲೇ ಮಾಡಿ. ಓಕೆ, ಪ್ಲೇ ಮಾಡಿ ಬಿಡ್ತಾ ಇರಿ ಪ್ಲೇ ಲಿಸ್ಟ್ನ ಬೇರೆ 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 ಅಕೌಂಟಲ್ಲಿ. ಮತ್ತೇನು ಮಾಡಿ, ಆ ಪ್ಲೇ ಲಿಸ್ಟ್ನ ಅಕಸ್ಮಾತು ಇಷ್ಟೊಂದು ಪ್ಲೇ ಮಾಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ವಿಡಿಯೋ ಆ್ಯಡ್ ಮಾಡ್ತಾ ಇರ್ಬೇಕು ನೀವು, ಹೊಸದು ನೆನಪಲ್ಲಿ ಇಟ್ಕೊಳ್ಳಿ. ಪ್ಲೇ ಎಲ್ಲ ಆಯ್ತಲ್ವಾ, ಮತ್ತೆ ಪ್ಲೇ ಲಿಸ್ಟ್ನ ತೆಗೀರಿ, ಮತ್ತೆ ರೀಸೆಟ್ ಮಾಡಿ ಪ್ಲೇ ಲಿಸ್ಟ್ನ, ಮತ್ತೆ ಪ್ಲೇ ಮಾಡಿ. ಸ್ವಲ್ಪ ತೊಂದರೆ ಆಗಲ್ಲ ಅಲ್ವಾ ಬ್ರದ್? ಹೌದು, ಸ್ವಲ್ಪ ಈಸಿಯಾಗಿ ವಾಚ್ ಅವರ್ಗೆ ಏನಾಗುತ್ತೆ. ಓಕೆನಾ, ಈ ರೀತಿಯಾಗಿ ಮಾಡಿ, ಅವಾಗ ನಿಮ್ಗೆ ವಾಚ್ ಅವ್ರಿಗೆ ಏನಾಗುತ್ತೆ. ಓಕೆನಾ, ಈಸಿಯಾಗಿ ಯಾರ ಕೈ ಲೈವ್ ಮಾಡೋಕ್ಕಾಗಲ್ಲ ಬರತ್, ನನ್ನ ಕೈಲಿ ಸುಮ್ಮನೆ ಲೈವ್ ಬರೋಕ್ಕಾಗಲ್ಲ, ಫೇಸ್ ತೋರಿಸ್ಬೇಕು, ಗಂಟೆಗಟ್ಟಲೆ ಕುತ್ಕೊಬೇಕು ಅನ್ನೋರು ಪ್ಲೇ ಲಿಸ್ಟ್ನ ನಾನು ಸಜೆಷನ್ ಮಾಡ್ತೀನಿ. ಅದು ಹೇಳಿದ್ನಲ್ಲ, ರೂಲ್ಸ್ ಪ್ರಕಾರ ಮಾಡಿ. ಹೌದು, ರೂಲ್ಸ್ ಬಿಟ್ಟೋದ್ರೆ ನೀವು ಕೆಟ್ರಿ. ಓಕೆನಾ, ನಿಮ್ಮ ಚಾನಲ್ ಗ್ರೋತ್ ಆಗಲ್ಲ. ಆಮೇಲೆ ಇನ್ನೊಂದು, ಇವಾಗ ಹೇಳಿದ್ರೆ ಇಷ್ಟೊತ್ತು ಇವಾಗ ಇಷ್ಟೆಲ್ಲ ಟಿಪ್ಸ್ ಕೊಟ್ಟರೆ ನಾವು ವಾಚ್ ಅವರ್ ಬಗ್ಗೆ ಅಲ್ವಾ ಬರತ್ತೆ, 1K ಸಬ್ಸ್ಕ್ರೈಬರ್ಸು, 4000 ವಾಚ್ ಅವರ್ಸು, ಶಾರ್ಟ್ ಕಟ್ಟಲ್ಲೇ ನೀವು ದುಡ್ಕೊಂಡ್ರಿ ಅಂತ ತಿಳ್ಕೊಳ್ಳಿ. ಮತ್ತೆ ಚಾನಲಲ್ಲಿ ವ್ಯೂಸ್ ಬಂದ್ರೇನೆ ನಿಮ್ಗೆ ದುಡ್ಡು ಬರೋದು, ಚಾನಲ್ ಮಾನಿಟೈಸೇಷನ್ ಆಗೋಯ್ತು ಅಂದ್ರೆ. ಅದಕ್ಕೋಸ್ಕರ ಕಂಟೆಂಟ್ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ ಫೋಕಸ್ ಮಾಡಿ. ಅರ್ಥ ಆಯ್ತಾ? ಅದ್ ಬಿಟ್ಬಿಟ್ಟು ಸಾರ್ ಹೇಳ್ಕೊಟ್ರು ಮಾನಿಟೈಸೇಷನ್ ಆಗೋಯ್ತು, ಈಗ ಏನ್ ಮಾಡೋದು? ಇಲ್ಲ ಹಿಂಗೆ ಹೇಳ್ಕೊಟ್ಟವ್ರು ಮಾನಿಟೈಸೇಷನ್ ಹೋದ ವರ್ಷ ತುಂಬಾ ಜನ ಮಾಡ್ಕೊಂಡಿದ್ದಾರೆ, ಇವತ್ತಿಗೂ ಅವರು 100 ಕಂಪ್ಲೀಟ್ ಮಾಡಿಲ್ಲ. ಲೆಕ್ಕ ಹಾಕೊಳ್ಳಿ, 1 year ಆಯ್ತಾ ಬಂತು, ಕಂಪ್ಲೀಟ್ ಮಾಡಿಲ್ಲ. ಮೊನ್ನೆ ಯಾರಿಗೋ ಮಾನಿಟೈಸೇಷನ್ ಮಾಡ್ಕೊಟ್ಟು ಇದೇ ತರ ಪ್ಲೇ ಲಿಸ್ಟ್. ಇನ್ನೂವರೆಗೂ ನಂಬಲ್ಲ ನೀವು, 91 ರೂಪಾಯಿ $1. ಇವಾಗ ಇರೋ ಟೈಮಿಂಗ್ಸ್ ಇವತ್ತಿನ ಪ್ರಕಾರ ಇನ್ನೂವರೆಗೂ $75 ಮಾಡಿದ್ದಾರೆ 3 ತಿಂಗಳಿಗೆ. ಲೆಕ್ಕ ಹಾಕೊಳ್ಳಿ. ಯಾಕಂದ್ರೆ ಅವ್ರು ಮಾಡಿದ್ದು ಈ ತರನೇ, ವಾಚ್ ಅವ್ರು ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ರು, ಸಬ್ಸ್ಕ್ರೈಬರ್ಸ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ರು. ಬಟ್ ದುಡಿಯಕ್ ಆಗ್ತಾ ಇಲ್ಲ. ಎಲ್ಲಿ ದುಡಿಯಕ್ ಆಗುತ್ತೆ? ನೀವೇ ಯೋಚನೆ ಮಾಡಿ. ವ್ಯೂಸ್ ಬಂದ್ರೆ ದುಡಿಯಕ್ ಆಗೋದು. 1000 ಸಬ್ಸ್ಕ್ರೈಬರ್ಸು 8 ನಿಮಿಷ 10 ನಿಮಿಷ ದುಡಿಯೋ ನೋಡಿದ್ರೆ ನಿಮ್ಗೆ 8 ನಿಮಿಷನ $1 ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಯಾರು ಹೇಳಲ್ಲ ಇದು. ಇಲ್ಲ 2 ನಿಮಿಷದ 3 ನಿಮಿಷ ವಿಡಿಯೋ ಮಾಡ್ತಿದ್ರ ಅಂದ್ರೆ ಮಿನಿಮಮ್ 3000-4000 ವ್ಯೂ ಬರ್ಬೇಕು $1 ಆಗೋಕ್ಕೆ ಅಲ್ವಾ ಬ್ರದ್? ಇದ್ರ ಬಗ್ಗೆ ನಾವೆಲ್ಲ ಹೇಳಿದ್ನಲ್ಲ, ನಮ್ಮ ಹತ್ರ 6ರಿಂದ 7 ಚಾನಲ್ ಇದೆ. ಆಲ್ರೆಡಿ ನೀವು $800 ಪಿಕ್ಚರ್ ಇದು ಚಾನಲ್ ತೋರಿಸಿ ಸರ್ ಅಂತೀರಾ. ತೋರಿಸ್ತೀನಿ, ಬಿಡಲ್ಲ ನಾನು. ಅರ್ಥ ಆಯ್ತಾ? ನಮ್ಗೆಲ್ಲ ಅನುಭವ ಆಗಿದೆ. ಯಾಕಂದ್ರೆ ಇದ್ರಲ್ಲಿ ಬಂದ್ಬಿಟ್ಟಿದೀನಿ ಅಂತ, ಇದ್ರಲ್ಲೇ ಏನೋ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು ಅಂತ ನಾನು ಇದ್ರಲ್ಲೇ ಪ್ರಯೋಗಗಳು ಮಾಡಕ್ ಸ್ಟಾರ್ಟ್ ಮಾಡಿದೆ ಅಲ್ವಾ. ಯೂಟ್ಯೂಬ್ ಏನು ದೊಡ್ಡ ವಿಷಯ ಅಲ್ಲ, ಕಲ್ತರೆ ಈಸಿಯಾಗಿ ಕಲಿಬೋದು. ಅರ್ಥ ಆಯ್ತಾ? ಕಲಿಯಕ್ಕೆ ಏನಾದ್ರೆ ಟೈಮ್ ತಗೊಳುತ್ತೆ. ನೀವು ಇದ್ರ ಮೇಲೆ ಸ್ವಲ್ಪ ಜ್ಞಾನ ಇಡಬೇಕು. ಓಕೆ, ಜ್ಞಾನ ಬುದ್ಧಿ ಇಟ್ಕೊಂಡು ಕ್ಲೀನಾಗಿ ಇದ್ರ ಬಗ್ಗೆ ಮಾಡ್ತೀನಿ ಅಂದ್ರೆ 100% ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ. ಅರ್ಥ ಆಯ್ತಾ? ಅದ್ ಬಿಟ್ಬಿಟ್ಟು ಟ್ರಿಕ್ಸ್ಗಳಿಂದೆ ಮತ್ತೆ ಸೆಟ್ಟಿಂಗ್ಸ್ಗಳಿಂದೆ ಇಂಥದ್ರ ಮೇಲೆ ಬಿಡಿ. ಯಾವುದೇ ಸೆಟ್ಟಿಂಗ್ಸ್ ಇಲ್ಲ, ಅದ್ರ ಬಗ್ಗೆ ಒಂದು ಚಾನಲ್ ಮಾಡ್ತೀನಿ. ಒಂದು ಚಾನಲ್ ಮಾಡಿ ಸೆಟ್ಟಿಂಗ್ಸ್ ಆನ್ ಮಾಡ್ತೀನಿ, ಒಂದು ಚಾನಲ್ ಗ್ರೋತ್ ಮಾಡಿ ನಿಮ್ಗೆ ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಬರುತ್ತೆ, ನೆಕ್ಸ್ಟ್ ಎಕ್ಸಾಮ್ ಎಲ್ಲ ಮುಗಿಲಿ, ರಜಾ ಬರಲಿ, ನಿಮಗೆ ತೋರಿಸ್ತೀವಿ ಪ್ರೂಫ್ ಸಮೇತ. ಯಾವುದೇ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡು ನೋಡೋಣ ಚಾನಲ್ ಗ್ರೋತ್ ಆಗೋದು. ನಾನು ಚಾಲೆಂಜ್ ಮಾಡ್ತೀನಿ. ನಾನು ಏನು ಸೆಟ್ಟಿಂಗ್ಸ್ ಆನ್ ಮಾಡಲ್ಲ, ಚಾನಲ್ ಓಪನ್ ಮಾಡೋದು, ವಿಡಿಯೋ ಹಾಕೋದು, ಮೇನು ಟ್ರೆಂಡಿಂಗ್ ವಿಡಿಯೋ ಹಾಕ್ತೀನಿ, ತೋರಿಸ್ತೀನಿ ನಿಮ್ಗೆ. ಅದನ್ನು ಕೂಡ ಆದಷ್ಟು ಬರುತ್ತೆ. ಏನೋ ತಾಯಿಲಿ ಬಾಪ, ಸ್ಕೂಲು ಟ್ಯೂಷನು ನಮ್ಗೆ ಟೈಮ್ ಇರಲ್ಲ. ನಮ್ಗೆ ಇವೆಲ್ಲ ಮಾಡಬೇಕು ಅಂತ ಆಸೆ. ನಿಮ್ಗೆ ತೋರಿಸಿ ಪ್ರೂಫ್ ಸಮೇತ ನೋಡಿ ಯಾವುದೇ ಸೆಟ್ಟಿಂಗ್ಸ್ ಆನಿಲ್ಲ, ಹೆಂಗಾಗಿದೆ ಚಾನಲ್ ಗ್ರೋತು ಅಂತ. ಯಾಕಂದ್ರೆ ಅವಾಗ ನಿಮ್ಗೆ ನಂಬಿಕೆ ಬರುತ್ತೆ, ಹೌದು ನಾವು ಇಷ್ಟು ದಿವಸ ಸೆಟ್ಟಿಂಗ್ಸ್ ಇಂದ ಹೋಗಿ ನಾವು ಮೋಸ ಹೋದ ಅಂತ ನಿಮ್ಗೆ ಗೊತ್ತಾಗಬೇಕು. ಯಾವಾಗ ಪ್ರೂಫ್ ಸಮೇತ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಪ್ಲೇ ಲಿಸ್ಟು, ಲೈವ್, ಲಾಂಗ್ ವಿಡಿಯೋ ವಾಚ್ ಅವ್ರಿಗೆ ಬೆಸ್ಟ್ ಸಜೆಷನ್ ಮಾಡಿ. ಓಕೆನಾ? ಶಾರ್ಟ್ಸ್ ಬರ್ತಾ ಹೇಳಿದಾಗ ಶಾರ್ಟ್ಸ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ಸ್ ಕಣ್ಣು ಮುಚ್ಕೊಂಡು ಬರ್ತಾರೆ. ಓಕೆನಾ? ನೀವು ಹೇಳ್ತಾರ ಟ್ರೆಂಡಿಂಗ್ ಸಾಂಗ್ಸ್ಗಳು, ನೀವು ಕಾಮಿಡಿ, ಎಂಟರ್ಟೈನ್ಮೆಂಟ್, ನಿಮ್ಗೆ ಏನು ಮಾಡ್ತಿರ್ತೀರಾ, ವ್ಲಾಗು ಅಥವಾ ಕುಕಿಂಗು ಏನು ಮಾಡ್ತಿರ್ತೀರ, ಅದ್ರ ಮೇಲೆ ಟ್ರೆಂಡಿಂಗ್ ಸಾಂಗ್ಸ್ ಹಾಕೊಂಡು ಹೋಗಿ. ಟೈಮಿಂಗ್ಸ್ ಹೇಳಿದ 3 ಟೈಮಿಂಗ್ಸ್ ಹೇಳಿದ್ದೀನಿ, ಆ 3 ಟೈಮಿಂಗ್ಸಲ್ಲಿ ಹಾಕೊಂಡೋಗಿ 100% ಕಂಪ್ಲೀಟ್ ಆಗುತ್ತೆ. ಓಕೆ, ಒಂದ್ ಹಿಡಿ ಹಾಕ್ಬಿಡೋದು, 1 ದಿವಸ ಹಾಕೋದು, 2 ದಿವಸ ಹಾಕೋದು, 3 ದಿವಸ ಅಯ್ಯೋ ಬರ್ಲಿಲ್ಲ ಅಂತ ಸುಮ್ಮನೆ ಹಾಕ್ಬೇಡಿ. ಅರ್ಥ ಆಯ್ತಾ? ತಿಂಗಳಾನ್ಗಟ್ಲೆ ಕಷ್ಟಪಡ್ಬೇಕು. ಇಲ್ಲಿ ಬರತಾ ಕೂತಿದ್ದೀನಿ, ನಾನು ಬರತಾ ಕೂತಿದ್ದೀವಿ ಅಂದ್ರೆ 3 ವರ್ಷದ ಚಾನಲ್ ಇದು. ಇವತ್ತು 17,000 ಚಾನಲ್ ಓಪನ್ ಮಾಡಿದ ತಕ್ಷಣ 17,600-700 ಜನ ಸಬ್ಸ್ಕ್ರೈಬರ್ಸ್ ಆಗ್ಲಿಲ್ಲ ಇಲ್ಲಿ. ಅರ್ಥ ಆಯ್ತಾ? ಚಾನಲ್ ಓಪನ್ ಮಾಡಿದಾಗ ಒಂದೊಂದು ಸಬ್ಸ್ಕ್ರೈಬರ್ಸ್ಗೂ ಬರತಾ ಪೋಸ್ಟ್ ಇಟ್ಕೊಂಡು
ಇದ್ರಲ್ಲಿ ಅಲ್ದಿದ್ದಾನೆ ಏನ್ರಲ್ಲಿ Park ಅಲ್ಲಿ. ಪಾರ್ಕ್ ಅಲ್ಲಿ ಅಲ್ದಿದ್ದಾನೆ. ಎಷ್ಟೊಂದ್ ಜನ ಮಾಡಲ್ಲ ಹೋಗು ಅಂತ ಎಸ್ತಿದ್ದಾರೆ ಅವ್ನ ಮುಖದ ಮೇಲೆ. ಅರ್ಥ ಆಯ್ತಾ? ಆ ರೀತಿ ಎಲ್ಲ ಕಷ್ಟಪಟ್ಟು ಇವತ್ತು ಇಲ್ಲಿ ಕುತ್ಕೊಂಡು ನಾವು ವಿಡಿಯೋ ಮಾಡ್ತಾ ಇರೋದು, ನಮ್ಮ ಎಕ್ಸ್ಪೀರಿಯನ್ಸ್ ನ ನಿಮ್ ಮುಂದೆ ಶೇರ್ ಮಾಡ್ತಾ ಇರೋದು, ಸುಮ್ನೆ ಅಲ್ಲ. ಅರ್ಥ ಆಯ್ತಲ್ವಾ? ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಪೂರ್ತಿ ಇಲ್ಲಿ ಗಂಟೆ ಯಾರು ನೋಡಿದಿರಾ 100% ನಿಮ್ಗೆ ಒಂದು ಒಳ್ಳೆ ನಾಲೆಜ್ ಸಿಕ್ಕಿರುತ್ತೆ. ನೀವು ಯೂಟ್ಯೂಬರ್ ಅರ್ಹತೆ ಆಗಿರ್ತೀರಾ. ಯಾರೆಲ್ಲ ಅರ್ಧ ಬರ್ಧ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ನೋಡಿರ್ತೀರಾ, ನಿಜವಾಗ್ಲೂ ನೀವು ಮತ್ತೆ ಇನ್ನೊಂದ್ಸತಿ ವಿಡಿಯೋ ನೋಡ್ರೆ ಬೆಟರ್ ಅನ್ಸುತ್ತೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಎಂಡ್ ಮಾಡೋಣ. ಓಕೆ ಪಾಪ, ಐ ಹೋಪ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಹಾಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡ್ರಿ. ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ ಸಂಬಂಧ ಕನ್ನಡ ಉಳಿಸಿ ಈ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.